ದೇವೇಂದ್ರ ಸೂರ್ಯ ಯಮ ಧರ್ಮ ಚಂದ್ರರಾದಿ ಸುರರ ಗುಂಪು ಈ ಜಗದ ವಿಜಯವನ್ನು ಕಿವಿಗೆಟುಕದಂತ ಯಾವ ರಮೆಯ ಕಡೆಗನ್ನ ನೋಟದಾಶ್ರಯದಿ ನೀಡುತ್ತಿಹರೋ ಅಂತವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಧರ್ಮ ನಿರತ ಸಜ್ಜನರ ಪೂಜೆಯನ್ನು ಕೊಡುವ ದೇವತೆಗಳು ಸತ್ಯದರಿವು ಧರ್ಮಾರ್ಥ ಕಾಮ ಮುಂತಾದ ಮಕ್ಕಳವನು ಯಾವ ರಮೆಯ ಕಡೆಗನ್ನ ನೋಟದಾಶ್ರಯದಿ ನೀಡುತ್ತಿಹರೋ ಅಂತವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂತವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ ಅಂತವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನಂ. ತಮ್ಮ ಎಲ್ಲರಿಗೂ ಶುಭ ಮುಂಜಾನೆ. ಪ್ರೌಢ ಶಿಕ್ಷಣದ ಒಂದು ಕೊನೆಯ ಹಂತದಲ್ಲಿ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ. ಇನ್ನು ಕೆಲವೇ ದಿವಸಗಳಲ್ಲಿ 10ನೇ ತರಗತಿಯ ಒಂದು ಪಬ್ಲಿಕ್ ಪರೀಕ್ಷೆ ಆರಂಭವಾಗಲಿಕ್ಕಿದೆ. 18ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೆ ನಡೆಯುವಂತಹ ಈ ಒಂದು ಪಬ್ಲಿಕ್ ಪರೀಕ್ಷೆ, ಇದಕ್ಕೆ ಮುಖ್ಯವಾಗಿ ನಿಮ್ಮ ಪ್ರಯತ್ನ ಹಾಗೂ ಪರಪೂಜ್ಯ ಶ್ರೀಪಾದಂಗಳವರ ಒಂದು ಆಶೀರ್ವಾದ, ದೇವರ ಅನುಗ್ರಹ ಇದೆಲ್ಲವೂ ಕೂಡ ಬೇಕಾಗ್ತದೆ. ನಮ್ಮ ಸಂಸ್ಥೆಯಲ್ಲಿ ಹಲವು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಒಂದು ಪದ್ಧತಿ, ಈ ಸಂಸ್ಥೆಯಲ್ಲಿ 3 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಉನ್ನತ ಅಧ್ಯಯನಕ್ಕಾಗಿ ತೆರಳುವಂತಹ ವಿದ್ಯಾರ್ಥಿಗಳಿಗೆ ಸಂಸ್ಥೆಯಿಂದ ಅವರನ್ನು ಬೀಳ್ಕೊಡುವಂತಹ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಈ ದಿವಸ ಒಟ್ಟಾಗಿದ್ದೇವೆ. ಪರಪೂಜ್ಯ ಶ್ರೀಪಾದಂಗಳವರ ಒಂದು ಪರಿಪೂರ್ಣ ಅನುಗ್ರಹ ನಿಮಗೆ ಈ ಒಂದು ಸಂದರ್ಭದಲ್ಲಿ ಸಿಗುವುದಕ್ಕಿದೆ. ಈ ಒಂದು ಬೀಳ್ಕೊಡುಗೆ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡಲಿಕ್ಕೆ, ಅನುಗ್ರಹವನ್ನು ಮಾಡಲಿಕ್ಕೆ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಸುಬ್ರಹ್ಮಣ್ಯ ಮಠದ ಯತಿವರ್ಯ ಶ್ರೇಷ್ಠವಾದಂತಹ ಪರಪೂಜ್ಯ ಶ್ರೀಪಾದಂಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಪ್ರಣಾಮಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳು, ನಮ್ಮ ಸಂಸ್ಥೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಆಡಳಿತ ಮಂಡಳಿಯ ವತಿಯಿಂದ ನಮ್ಮ ಸಂಸ್ಥೆಗೆ ನೀಡ್ತಾ ಬಂದವರು, ಈ ಸಂಸ್ಥೆಯಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಾಪಕರಾಗಿ ಮುಖ್ಯ ಗುರುಗಳಾಗಿ ದುಡಿದಂತಹ ಅನುಭವ ಅವರದ್ದು. ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಲದ ರಿಸಲ್ಟ್ 100% ಬರಲೇಬೇಕು. ಇದರ ಒಂದು ಜವಾಬ್ದಾರಿ ನಿಮ್ಮ ಕ್ಲಾಸ್ ಟೀಚರ್ ಮೇಲೆ ಇದೆ, ಎಲ್ಲ ಅಧ್ಯಾಪಕರ ಮೇಲೆ ಇದೆ. ಈ ಒಂದು ಜವಾಬ್ದಾರಿಯನ್ನು ಹೊತ್ತವರು ಈ ಸಲ ತರಗತಿ ಅಧ್ಯಾಪಕಿಯಾಗಿ ಲಕ್ಷ್ಮೀ ಮೇಡಮ್ ಅವರು, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಶಿಕ್ಷಕ ಮಿತ್ರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಈ ಒಂದು ಸಮಾರಂಭದ ಕೇಂದ್ರ ಬಿಂದು 10ನೇ ತರಗತಿಯ ವಿದ್ಯಾರ್ಥಿಗಳಾದ ನೀವು, ನಿಮ್ಮನ್ನು ಕೂಡ ಈ ಒಂದು ಬೀಳ್ಕೊಡುಗೆ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ವಿರಮಿಸ್ತೇನೆ. ಜೈ ಹಿಂದ್. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತಗಳು ಸರ್. ಈಗ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ
ನಮ್ಮ ಶಾಲೆಯ ನಾಯಕನಾದ ನಮನ್ ಮತ್ತು ಅನುಶ್ರೀ ಇವರಿಂದ ಫಲ ಪುಷ್ಪ ಸಮರ್ಪಣೆ. ಈಗ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಕೃಷ್ಣ ಶರ್ಮಾ ಸರ್ ಇವರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವಸುದೇವ ಸುಖಂ ದೇವಂ ಕಂಸಚಾಣೂರ ದೇವಕಿ ಪರಮಾನಂದ ಕೃಷ್ಣಂ ವಂದೇ ಜಗದ್ಗುರು. ಸ್ಥಳ ಸಾನ್ನಿಧ್ಯ ಗೋಪಾಲಕೃಷ್ಣ ದೇವರಿಗೆ ಮನಸಾವಂದಿಸ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀಮಂತ ಜಗದ್ಗುರು ಮಧ್ವಾಚಾರ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದಂಗಳವರ ಪಾದಕಮಾಳಿಗೆ ವಂದಿಸ ಗೌರವಾನ್ವಿತ ಶಾಲಾ ಮುಖ್ಯೋಪಾಧ್ಯಾಯರೇ, ತರಗತಿ ಅಧ್ಯಾಪಕರೇ, ಹಾಗೆ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿಗಳೇ, ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಒಂದು ಒಳ್ಳೆಯ ಕಾಲಘಟ್ಟದಲ್ಲಿ ನೀವಿದ್ದೀರಿ. SLCಯಿಂದ ವಿದಾಯಗೊಂಡು ಉನ್ನತ ಶಿಕ್ಷಣಕ್ಕೆ ಹೋಗುವಂತಹ ಒಂದು ಸಂದರ್ಭ. ಸಂತೋಷವಾಗಿ ಹೇಳಬೇಕು, ಯಾಕೆಂದರೆ ನಾವು SLCಯನ್ನು ಪೂರೈಸಿದ ಮೇಲೆ ಮತ್ತೆ ಒಳ್ಳೆಯ ಅಂಕಗಳನ್ನು ಸಿಕ್ಕಿದರೆ ಒಳ್ಳೆ ಒಳ್ಳೆ ಕಾಲೇಜಿಗೆ ಸಿಗ್ತದೆ. ಆ ಮೂಲಕ ನಂತರ ನಮ್ಮ ವೃತ್ತಿ ಮಾರ್ಗದರ್ಶನ ತಗೊಂಡು ಯಾವ ದಾರಿಗೆ ಹೋಗಬೇಕು ಎಂಬುದನ್ನು ನಿರ್ಧಾರ ಮಾಡುವಂಥ ಕಾಲ. ಈ ಕಾಲಘಟ್ಟದಲ್ಲಿ ನಡೆದಂಥ ಎಕ್ಸಾಮಲ್ಲಿ ಒಳ್ಳೆಯ ಮಾರ್ಕು ತೆಗಿಬೇಕಾದ್ದು ತನ್ಮೂಲಕವಾಗಿ ನಿಮಗೆ ಮತ್ತು ಸಂಸ್ಥೆಗೆ ಮತ್ತು ನಿಮ್ಮ ಊರಿಗೆ ಮತ್ತು ಹೆತ್ತವರಿಗೆ ಒಳ್ಳೆಯ ಹೆಸರು ತರಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ. ಈ ದೃಷ್ಟಿಯಲ್ಲಿ ಸತತವಾದಂಥ ಪ್ರಯತ್ನ ಇನ್ನು ಉಳಿದ ದಿವಸಗಳಲ್ಲಿ, ಇವತ್ತು ತಾರೀಕು 13, ಇವತ್ತಿಂದ ನೀವು ಸಂಸ್ಥೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಇದ್ದೀರಿ. ಆಮೇಲೆ ಒಂದು ವಾರಗಳ ಕಾಲ ಅಧ್ಯಯನ ಮಾಡಿ ಬರುವಾರದಿಂದ SLC ಎಕ್ಸಾಮಿಗೆ ನೀವು ತಯಾರಾಗ್ತೀರಿ. ನಿಮ್ಮಲ್ಲಿರುವಂತಹ ಬತ್ತಳಿಕೆಯಲ್ಲಿರುವ ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ನೀವು ಸಿದ್ಧರಾಗಬೇಕು. ಬೇರೆ ಬೇರೆ ಅಸ್ತ್ರಗಳು ಬತ್ತಳಿಕೆಯಲ್ಲಿ ಯೋಧನಲ್ಲಿ ಇರ್ತದೆ. ಆ ಅಸ್ತ್ರಗಳನ್ನು ಮ್ಯಾಥ್ಸಿಗೆ ಯಾವ ಬೇಕು, ವಿಜ್ಞಾನಕ್ಕೆ ಯಾವ ಬೇಕು, ಅಥವಾ ಸೈನ್ಸಿಗೆ ಕನ್ನಡಕ್ಕೆ ಯಾವ ಬೇಕು ಇತ್ಯಾದಿ ಬತ್ತಳಿಕೆಯಿಂದ ನೀವು ಪ್ರಯೋಗಿಸೋದಕ್ಕೆ ಸಿದ್ಧರಾಗಬೇಕು. ಅಂತಹ ಒಂದು ಹೋರಾಟ ಸಮಯದಲ್ಲಿ ನೀವೆಲ್ಲ ಇದ್ದೀರಿ. ಆಮೇಲೆ ಈ ವಿದಾಯ ಎನ್ನುವಂಥದ್ದು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕಾಣ್ತೇವೆ. ಒಟ್ಟಿಗೆ ಸಹಪಾಠಿಗಳಾಗಿ ಅಥವಾ ಪ್ರವಾಸ ಹೋಗುವಾಗಲಾಗಿರ್ಬೋದು, ಅಥವಾ ಬೇರೆ ಸಂದರ್ಭಗಳಲ್ಲಿ ಒಂದು ಮನೆಯಿಂದ ಉದಾಹರಣೆಗಳು ಹುಡುಗಿಯನ್ನು ಮದುವೆ ಮಾಡಿ ಕೊಡುವ ಸಂದರ್ಭದಲ್ಲಿ ಕೂಡ ತಂದೆದಾಗಿ ಆದಂತಹ ಒಂದು ಭಾವನೆ, ಅದು ಒಂದು ರೀತಿಯ ವಿದಾಯ. ಅದೇ ರೀತಿ ಸಂಸ್ಥೆಯಿಂದ ಹೋಗುವ ಸಂದರ್ಭದಲ್ಲಿ ನೀವು 3 ವರ್ಷ ಒಟ್ಟಿಗೆ ಕಲಿತು ಆಮೇಲೆ ಸಹಜೀವನವನ್ನು ಮಾಡಿದವರು, ಬೇರೆ ಬೇರೆ ಉದ್ದೇಶಕ್ಕೆ ನಿಮ್ಮನ್ನು ಈ ಶಾಲೆಗೆ ಅವರು ನಿಮ್ಮ ಪೋಷಕರು ಕಳಿಸಿರ್ತಾರೆ. ಅಂದರೆ ಮುಖ್ಯವಾಗಿ ಒಳ್ಳೆಯ ಶಾಲೆ ಸಿಗಬೇಕು, ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು, ಒಳ್ಳೆಯ ನಿಮಗೆ ಮೌಲ್ಯಾಧಾರಿತ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶಕ್ಕೆ ಎಲ್ಲ ಪೋಷಕರು ಅದನ್ನು ಬಯಸ್ತಾರೆ. ಹಾಗೆ ಗೋಪಾಲಕೃಷ್ಣ ಶಾಲೆಯಲ್ಲಿ ಮೌಲ್ಯಾಧಾರಿತ ನಮ್ಮ ಏನು ನಾವು ಹೇಳುವಂತಹ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಒಳಗೊಂಡಂತಹ ಪಠ್ಯಗಳು ನಿಮಗೆ ಸಿಗ್ತವೆ. ಮತ್ತು ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆ, ಕ್ರೀಡೆ ಆಗಿರ್ಬೋದು ಅಥವಾ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ನಿರಂತರವಾಗಿ ನಡೆಯುತ್ತದೆ. ಈ ದಿಶೆಯಲ್ಲಿ ನಿಮ್ಮ ಪೋಷಕರು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನಲ್ಲಿ ಕಳಿಸಿದ್ದಾರೆ 8ನೇ ಕ್ಲಾಸಿಗೆ. ಮತ್ತು 9 ಆಯಿತು, ಈಗ 10 ಆಯಿತು. 10ನೇಯಲ್ಲಿ 10 ತಿಂಗಳು ನೀವು ವಿದ್ಯಾಭ್ಯಾಸವನ್ನು ಮಾಡಿದ್ದೀರಿ. ಈಗ ಈ ಸಂಸ್ಥೆಯಿಂದ ಬೀಳ್ಕೊಡುವಂಥ ಸಂದರ್ಭ ಅಂದರೆ, ಈಗ ನಿಮ್ಮನ್ನು ನಾವು ಔಪಚಾರಿಕವಾಗಿ ಬೀಳ್ಕೊಟ್ಟರು ಕೂಡ ಇನ್ನೊಂದು ವಾರ, ನಿಮಗೆ 1 ಅಥವಾ 2 ವಾರ, ವರ್ಷ 2 ಲಾಸ್ಟ್ ಅಂತ ಕಾಣುತ್ತೆ ಎಕ್ಸಾಮ್. ಏಪ್ರಿಲ್ 2ರವರೆಗೆ ನಮ್ಮ ಜೊತೆಯಲ್ಲಿ ನೀವು ಇರ್ತೀರಿ. ಓದೋದಕ್ಕೆ ಮನೆಯಲ್ಲಿ ಅವಕಾಶ ಸ್ವಲ್ಪ ಕಡಿಮೆ ಇರ್ತದೆ ಎಂಬ ದೃಷ್ಟಿಯಲ್ಲಿ, ಅಂದರೆ ಕಡಿಮೆ ಆಗಲ್ಲ, ಸಮಯ ಅಲ್ಲಿ ಇಲ್ಲಿದ್ರು ಒಂದೇ. ಓದುವಂತಹ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳ್ತೀರಲ್ಲ, ವಾತಾವರಣ ಸ್ವಲ್ಪ ಮನೆಯಲ್ಲಿ
ಖಚಿತವಾಗಿ ಕೆಲವು ಕಡೆ ಇರಬಹುದು. ಅದಕ್ಕೋಸ್ಕರವಾಗಿ ನಿಮ್ಮನ್ನು ನಿಲ್ಲಿಸುವಂಥ ವ್ಯವಸ್ಥೆ ಕೆಲವು ವರ್ಷದಿಂದ ಇಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಮಕ್ಕಳನ್ನು ಇಲ್ಲಿ ನಿಲ್ಲಿಸಿ ಒಂದಷ್ಟು ಅಧ್ಯಾಪಕರೊಂದಿಗೆ ನಿಮಗೆ ಅಧ್ಯಯನ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಕಲ್ಪಿಸಿದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಒಳ್ಳೆಯ ಫಲಿತಾಂಶವನ್ನು ಕೂಡ ಕೆಲವು 5 ವರ್ಷದಿಂದ ನಾವು ಪಡೆದಿದ್ದೇವೆ. 100ಕ್ಕೆ 100 ಫಲಿತಾಂಶವನ್ನು ಪಡೆಯುವಲ್ಲಿ ಯಶಸ್ವಿ ಆದದ್ದೇ ಹಾಗೆ. ಏಕೆಂದರೆ ಇಲ್ಲಿ ಮಕ್ಕಳನ್ನು ನಿಲ್ಲಿಸಿ ಪಾಪ ಅಧ್ಯಾಪಕರು ಕೂಡ ಶ್ರಮ ಪಡಬೇಕಾಗ್ತದೆ. ಒಬ್ಬರು ಇಬ್ಬರು ರೊಟೇಷನಲ್ಲಿ ಗಂಡಸು ಟೀಚರ್ ಒಬ್ಬರು ಲೇಡೀಸ್ ಟೀಚರ್ ಒಬ್ಬರು ನಿಂತು ನಿಮ್ಮ ಜೊತೆಯಲ್ಲಿ ನಿಮಗೆ ಅಧ್ಯಯನವನ್ನು ಮಾಡಿ ಆಮೇಲೆ ನಿಮ್ಮನ್ನು ಸಿದ್ಧಗೊಳಿಸಬೇಕಾಗ್ತದೆ. ಹಾಗಿದ್ರೆ ಮಾತ್ರ ನೀವು ಓದ್ತೀರಿ. ಇಲ್ಲದ್ರೆ ಮನೆಯಲ್ಲಿ ಆದರೆ ಬೇರೆ ಬೇರೆ ತಾಪತ್ರಯಗಳು ಸಮಸ್ಯೆಗಳು ಇರ್ತವೆ. ಕೆಲವರಿಗೆ ಕರೆಂಟ್ ಇರುವುದಿಲ್ಲ, ಕೆಲವರಿಗೆ ಕರೆಂಟ್ ಇದ್ದರೂ ಓದುವಂಥ ವಾತಾವರಣ ಇರುವುದಿಲ್ಲ, ಮನೆಯವರಿಗೆ ಪ್ರೋತ್ಸಾಹ ಕೊಡುವುದಿಲ್ಲ, ಹೀಗೆಲ್ಲ ಇರ್ತದೆ. ಈ ವಿಷಯದಲ್ಲಿ ನಾವು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಈ ವರ್ಷ ಕೂಡ ಸ್ವಲ್ಪ ತಡ ಆದರೂ ಕೂಡ ನಿಮ್ಮನ್ನು 13 ಅಂದರೆ ಇವತ್ತು ಸಾಯಂಕಾಲ ರಂಗಪೂಜೆ ಮುಗಿದಾದ ಮೇಲೆ ನೀವು ಇಲ್ಲಿ ವಾಸ್ತವ್ಯ ಆಗ್ತೀರಿ. ಅದ ಕಾರಣ ಏನು ನಿಯಮ ಉಂಟೋ ಏನು ನಿಬಂಧನೆ ಉಂಟೋ ಅದಕ್ಕೆ ಬದ್ಧರಾಗಿ ನೀವು ಈ ಶಾಲೆಯಲ್ಲಿದ್ದು ನಿಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಆಮೇಲೆ SSLC ಎಕ್ಸಾಮಿಗೆ ತಯಾರಾಗಿ ನಿಮ್ಮ 2 ಕೇಂದ್ರ ಇರಬೇಕು. ಕಡವಲ್ಲಿ ಬಹುಶಃ 2 ಕೇಂದ್ರಗಳಲ್ಲಿ ಹಂಚಿ ಹೋಗ್ತೀರಿ. ಆ ಕೇಂದ್ರಗಳಲ್ಲಿ ಹೋಗಿ ನೀವು ಎಕ್ಸಾಮನ್ನು ಬರೀತೀರಿ. ಆಮೇಲೆ ಒಳ್ಳೆಯ ಫಲಿತಾಂಶ ಬರುವಾಗ ನಮಗೆ ಖುಷಿ. ರಿಸಲ್ಟು 100ಕ್ಕೆ 100 ಫಲಿತಾಂಶ ಬಂದಿದೆ ಅಂತ ನಾವು ಹೇಳಿಕೊಳ್ಳೋದಕ್ಕೆ ಆಡಳಿತ ಮಂಡಳಿಗೆ ಒಳ್ಳೆಯದಾಗ್ತದೆ. ಪೂಜ್ಯ ಸ್ವಾಮೀಜಿಯವರು ಕೂಡ ಬೇರೆ ಬೇರೆ ಅವರ ಸಂಸ್ಥೆ ಅಂತ ಹೇಳೋದಕ್ಕೆ ಅವರಿಗೆ ಕೂಡ ಖುಷಿ ಆಗ್ತದೆ. ಈ ದೃಷ್ಟಿಯಲ್ಲಿ ಒಳ್ಳೆಯ ಫಲಿತಾಂಶ ತರಬೇಕಾದ ನಿಮ್ಮ ಪ್ರಧಾನವಾದಂಥ ಕರ್ತವ್ಯ. ಅದಕ್ಕೆ ನೀವು ಸಿದ್ಧರಾಗಬೇಕು, ಬದ್ಧರಾಗಬೇಕು. ಆಮೇಲೆ ನೀವು SSLC ಪ್ರತಿ ವರ್ಷದ ಮಕ್ಕಳು ಕೂಡ ಹೋಗೋ ಸಂದರ್ಭದಲ್ಲಿ ಒಂದು ನೆನಪಿನ ಕಾಣಿಕೆ ಅಂತ ಕೂಡ ನಮ್ಮ ಸಂಸ್ಥೆಗೆ ಅದನ್ನು ನೀವು ಈ ವರ್ಷ ಕೂಡ ಮಾಡಿದ್ದೀರಿ. ಅದಕ್ಕೆ ಬೇಕಾದಂಥ ಅಮೌಂಟನ್ನು ಸಂಗ್ರಹ ಮಾಡಿ ಬಹುಶಃ ಚೇರ್ಗಳನ್ನು ಶಾಲೆಗೆ ಸಂಸ್ಥೆಗೆ ಹಸ್ತಾಂತರ ಮಾಡುವರಿದ್ದೀರಿ. ಅದೇನೋ ಸಂಗ್ರಹದ ಹಣದಿಂದ ಅದು ಅಷ್ಟು ಇಷ್ಟು ಅಂತಲ್ಲ, ಭಾವನೆ ಮುಖ್ಯವಾದ್ದು, ಮನಸ್ಸು ಮುಖ್ಯವಾದ್ದು. ಆ ಮೂಲಕವಾಗಿ ನೀವು ಸಂಸ್ಥೆಗೆ ಕೊಡುವರಿದ್ದೀರಿ. ಅಲ್ಲಿಗೆ ನಿಮ್ಮ ಕರ್ತವ್ಯ ಮುಗಿಯುವುದಿಲ್ಲ. ಮತ್ತೆ SSLC ಆದಮೇಲೆ ನೀವು ಹಳೆ ವಿದ್ಯಾರ್ಥಿಗಳಾಗ್ತೀರಿ. ಆಮೇಲೆ ನಿಮ್ಮ ಒಡನಾಟ ಈ ಸಂಸ್ಥೆಯೊಂದಿಗೆ ಬಾಂಧವ್ಯ ನಿರಂತರವಾಗಿರಬೇಕು. ಅಂದರೆ ಹಳೆ ವಿದ್ಯಾರ್ಥಿಗಳ ಕೊಡುಗೆ ತುಂಬ ಉಂಟಿಲ್ಲಿ. ಆ ದ್ವಾರದಿಂದ ಆರಂಭವಾಗಿ ಬೇರೆ ಬೇರೆ ಧ್ವಜಸ್ತಂಭ ಆಗಿರ್ಬೋದು ಅಥವಾ ಬೇರೆ ಬೇರೆ ಹಳೆ ವಿದ್ಯಾರ್ಥಿಗಳ ಕೊಡುಗೆಗಳಲ್ಲಿ ಉಂಟು. ಬೇರೆ ಬೇರೆ ಕಂಪನಿಗೆ ನೀವು ಸೇರ್ತೀರಿ. ಆ ಮೂಲಕ ಆಮೇಲೆ ಪುನಃ ಶಾಲೆ ನೆನಪಿರಬೇಕು, ಶಾಲೆಗೆ ಬಂದು ಹೋಗ್ತಾ ಇರಬೇಕು. ನಿರಂತರವಾಗಿ ಈ ಸಂಸ್ಥೆಯೊಂದಿಗೆ ಹಳೆ ವಿದ್ಯಾರ್ಥಿಯಾಗಿ ನಿಮಗೆ ಒಳ್ಳೆಯ ಒಂದು ಬಾಂಧವ್ಯ ಇರಬೇಕು ಅಂತ ನಾನು ಹೇಳಿದ್ದೆ. ಆ ದೃಷ್ಟಿಯಲ್ಲಿ ನೀವು ಅದನ್ನು ಪಾಲಿಸಿರಿ ಎಂಬ ಭರವಸೆಯೊಂದಿಗೆ ಪೂಜ್ಯ ಸ್ವಾಮಿಗಳು ಇವತ್ತು ಕೆಲಸದ ಒತ್ತಡಗಳಿಗೆ ಆಗಮಿಸಿ ನಿಮ್ಮನ್ನು ಹರಸುವರಿದ್ದಾರೆ. ಯಾಕೆಂದರೆ ನಿಮ್ಮ ಮೇಲಿನ ಒಂದು ಪ್ರೀತಿಯಿಂದ ಅವರು ಬರೋದು. ಇಲ್ಲವಾದರೆ ಏನಾದರೂ ನೆಪ ಹೇಳಿ ತಪ್ಪಿಸ್ಬೋದು. ಆದರೆ SSLC ವಿದ್ಯಾರ್ಥಿಗಳನ್ನ ಮಾತಾಡಿಸಬೇಕು, ಅವರಿಗೆ ಶುಭ ಹಾರೈಸಬೇಕು ದೃಷ್ಟಿಯಿಂದ ಅವರು ನಾವು ಕೇಳಿಕೊಂಡಾಗ ಇವತ್ತು ಡೇಟನ್ನು ಕೊಟ್ಟು ಬಂದಿದ್ದಾರೆ. ಅದಕ್ಕೆ ಕೂಡ ವಿಶೇಷವಾಗಿ ನಾವು ಸ್ವಾಮೀಜಿಯವರ ಪಾದಕಗಳಿಗೆ ಮಣಿಯುತ್ತಾ ಆಮೇಲೆ ನಿನ್ನೆ ನಡೆದಂಥ ಯಕ್ಷಗಾನ ಕೂಡ ಎಲ್ಲ ಟೀಚರ್ಸ್ಗಳು ಇಲ್ಲ ನಮ್ಮ ವಿದ್ಯಾರ್ಥಿಗಳ ಪೋಷಕರು ನೀವು ಬಂದಿದ್ದೆಲ್ಲ ನಾನು ನೋಡಲಿಲ್ಲ. SSLC ಎಕ್ಸಾಮ್ ತಯಾರಿಸಿದ್ದೀರಿ, ನಿಮ್ಮ ಪೋಷಕರು ಬಂದಿರಬಹುದು. ನಿನ್ನೆ ಒಳ್ಳೆಯ ರೀತಿ ಯಕ್ಷಗಾನ ಪ್ರದರ್ಶನ ಕೋದಂಡರಾಮ ಕೃಪಾಪುಷ್ಪ ಯಕ್ಷಗಾನ ಮಂಡಳಿ ಹನುಮಗಿರಿಯಿಂದ ನಡೆಯಿತು. ಒಳ್ಳೆಯ ಜನಸಂಖ್ಯೆ ಬೇರೆ ಬೇರೆ ಊರುಗಳಿಂದ ನಮ್ಮ ಬರೀ ಇಂಜಿನಿಯರ್ ಮಾತ್ರ ಸುಬ್ರಹ್ಮಣ್ಯ ಕಾಡ ಬಾಲಾಂಗಾರು ಆಮೇಲೆ ನಮ್ಮ ನಿರ್ಜಲ ಹಾಸನ ಕೂಡ ಬಂದಿತ್ತು ಈ ಆಟವನ್ನು ನೋಡೋದಕ್ಕೆ. ಒಳ್ಳೆಯ ಪ್ರದರ್ಶನ ಆಗಿದೆ. ಅದಕ್ಕೆ ಸಹಕರಿಸಿದ ನಿಮಗೆಲ್ಲರಿಗೂ ಕೂಡ ಎಲ್ಲ ಸ್ಟಾಫಿನಲ್ಲಿ ಕೂಡ ಸಂಘಟಕರ ನೆಲೆಯಲ್ಲಿ ನಾನು ಆಭಾರವನ್ನು ಸಲ್ಲಿಸ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆಯ ಅಂಕ ಸಿಗುವಾಗಲಿ, ನಿಮ್ಮ ಉತ್ತರೋತ್ತರ ಭವಿಷ್ಯ ಒಳ್ಳೆಯದಾಗಲಿ. ಅದಕ್ಕೆ ನಂಬಿದಂಥ ದೇವರು, ನೀವು ನಂಬಿದಂಥ ಎಲ್ಲ ನಿಮ್ಮ ಶಕ್ತಿಗಳು ನಿಮಗೆ ಅನುಗ್ರಹ ಕೊಡಲಿ ಅಂತ ಹೇಳ್ತಾ ಮಾತಿನ ವಿರಮಿಸ್ತೇನೆ. ಜೈ ಹಿಂದ್. ನಮಗೆಲ್ಲರಿಗೂ ಶುಭ ಹಾರೈಸಿದ ಸರ್ ತಮಗೆ ಧನ್ಯವಾದಗಳು. ಈಗ 2025-26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳು ತಾವು ಕಲಿತಂತಹ ವಿದ್ಯಾಸಂಸ್ಥೆಗೆ ನೀಡುವ ವಸ್ತುರೂಪದ ಕೊಡುಗೆಯನ್ನು ಶಾಲೆಗೆ ಹಸ್ತಾಂತರಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ನಾಯಕನಾದ ನಮನ್ ಮತ್ತು ಕನ್ಯಾ ಪ್ರತಿನಿಧಿಯಾದ ಅನುಶ್ರೀ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಪಾದಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಈಗಾಗಲೇ ನಮ್ಮ ಶರ್ಮಾ ಅವರು ನಿಮಗೆ ಹಿತಕರವಾದ ನುಡಿಗಳನ್ನು ಹೇಳಿದ್ದಾರೆ. ಜೀವನದ ಕೆಲವು ಮುಖ್ಯ ಹಂತಗಳಲ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಹೀಗೆ ಬೇರೆ ಬೇರೆ ಹಂತಗಳು ತುಂಬ ಮುಖ್ಯವಾದ ಹಂತಗಳು. ಅದರಲ್ಲಿ ನಿಮಗೆ 10ನೇ ತರಗತಿಯ ಅಧ್ಯಯನ ಎಷ್ಟು ಮುಖ್ಯ ಅಂತ ಹೇಳಿದರೆ ಜೀವನದ ಕೊನೆಯ ತನಕ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಇದರ ಅವಶ್ಯಕತೆ ನಿಮಗೆ ಬೀಳುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಮುಖ್ಯವಾದ ಹಂತ ಆದ್ದರಿಂದ ಇದನ್ನು ತುಂಬ ಅರ್ಥಪೂರ್ಣವಾಗಿ ನೀವು ಸಾಧಿಸಬೇಕು. ಅದಕ್ಕೋಸ್ಕರ ಈಗಿನ ಅಧ್ಯಯನ ಅದು ತುಂಬ ಮುಖ್ಯ. ಈ 1 ತಿಂಗಳಲ್ಲಿ ಅಥವಾ 15 ದಿವಸದಲ್ಲಿ ಏನು ಪ್ರಯತ್ನ ಮಾಡ್ತೀರಲ್ಲ ಇದು ತುಂಬಾ ಮುಖ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ಏನಾದರೂ ಉದಾಸೀನ ಮಾಡಿದರೆ ಮತ್ತೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇರಬೇಕು, ಮತ್ತು ಏನು ಮಾಡಿದ್ರು ಮತ್ತೆ ಅವಕಾಶಗಳಿರಬೇಕು. ಹಾಗಾಗಿ ಈ ದಿವಸಗಳಲ್ಲಿ ತುಂಬ ಕಷ್ಟಪಟ್ಟುಬಿಡಿ, ನೀವೇನು ತೊಂದರೆ ಇಲ್ಲ. ಅದರ ಫಲ ನಿಮಗೆ ಇಡೀ ಜೀವನಕ್ಕೆ ಬೇಕಾದಷ್ಟು ಸಿಗುತ್ತೆ. ಆದ್ದರಿಂದ ನೀವು ಅಧ್ಯಯನಕ್ಕೆ ಬೇಕಾಗಿರತಕ್ಕಂತಹ ಮಾರ್ಗದರ್ಶಿಗಳನ್ನು ಅನುಸರಿಸಿಕೊಂಡು ಮತ್ತು ಅಧ್ಯಾಪಕರ ಮಾರ್ಗದರ್ಶನ ಅನುಸರಿಸಿಕೊಂಡು ಶ್ರಮ ಪಡಬೇಕಾದ ಅಗತ್ಯ ಹಿಂದಿನಗಿಂತ ಹೆಚ್ಚು ಇದೆ. ಮತ್ತು ತುಂಬ ನಿದ್ರೆ ಕೆಡಬೇಕು ಅಂತ ಏನೂ ಇಲ್ಲ. ಓದಬೇಕಾದ್ರೆ ರಾತ್ರಿ ನಿದ್ರೆ ಕೆಡಬೇಕು ಅಂತಿದೆ, ನಿದ್ರೆ ಬರುತ್ತೆ, ನಿದ್ರೆ ಬಿಟ್ಟರೆ ಅದಕ್ಕೋಸ್ಕರ ಒಳ್ಳೆಯ ರೀತಿಯಲ್ಲಿ ನಿದ್ರೆ ಮಾಡಬೇಕು. ಮತ್ತು ಪರೀಕ್ಷೆಗೆ ಏನೇನು ಪಠ್ಯ ವಿಷಯಗಳಿದ್ದಾವೋ ಅದನ್ನೆಲ್ಲ ಒಂದು ಸಲ ಗಮನಿಸಬೇಕು. ಪರೀಕ್ಷೆ ಹಾಲು ಹೋದ ಮೇಲೂ ಕೂಡ ಆರಾಮಾಗಿರಬೇಕು, ತುಂಬ ಟೆನ್ಷನ್ ಮಾಡ್ಕೋಬಾರ್ದು, ದೀರ್ಘಾವಧಿ ಆರಾಮಾಗಿರಬೇಕು. ಒಂದ್ಸಲ ಇಡೀ ಪರೀಕ್ಷೆ ಓದಬೇಕು. ಓದಿ 180 ಮಾರ್ಕಿಗೆ ಎಷ್ಟು ಗಂಟೆ ಅಂತ ನೋಡಿ ಅದನ್ನು ಭಾಗಿಸಿಬಿಟ್ಟು 1 ನಿಮಿಷಕ್ಕೆ ಒಂದು ಮಾರ್ಕಿಗೆ ಎಷ್ಟು ನಿಮಿಷ ಬೇಕು ಅಂತ ನೀವು ಹಂಚಿಕೊಂಡು ಮಾಡಬೇಕಷ್ಟೇ ಹೊರತು ಯಾವುದೋ ಒಂದು ಉತ್ತರ ಚೆನ್ನಾಗಿ ಗೊತ್ತಿದೆ ಅಂತ ಅದನ್ನು ಅರ್ಧ ಗಂಟೆ ಬರೋದು, ಉಳಿದ ಉತ್ತರ ಗೊತ್ತಿಲ್ಲದಿದ್ದರೆ ಬಿಟ್ಟುಬಿಟ್ಟರೆ ಹೋಯ್ತು. ಯಾವ ಉತ್ತರ ಗೊತ್ತಿದೆಯೋ ಅದಕ್ಕೂ ಬರಲಿಕ್ಕೆ ಕೂಡ ಎಷ್ಟು ಹೊತ್ತು ಬೇಕು ಅಂತ ನೀವು ಆಯ್ಕೆ ಮಾಡಬೇಕಷ್ಟೇ ಹೊರತು ಗೊತ್ತಿದ್ದದನ್ನು ಜಾಸ್ತಿ ಬರೀತಿ ಗೊತ್ತಿದ್ದು ಬಿಟ್ಟರೆ ಮಾರ್ಕ್ ಕಡಿಮೆ ಆಗುತ್ತೆ. ಅದರಿಂದ ಎಲ್ಲವನ್ನೂ ಸ್ಪರ್ಶ ಮಾಡಬೇಕು, ಎಲ್ಲ ಪ್ರಶ್ನೋತ್ತರಗಳನ್ನು ಸ್ಪರ್ಶ ಮಾಡಬೇಕು. ಮತ್ತೆ ಗೊತ್ತಿಲ್ಲದಿದ್ದರೆ ತುಂಬ ತರ ಕೆಡಿಸುವುದರಿಂದ ಗೊತ್ತಿರುವಂಥದ್ದನ್ನು ಹೆಚ್ಚು ಗಮನಿಸಬೇಕಾದ ಅಗತ್ಯ ಇದೆ. ನಮಗೆ ಏನು ಆಸೆ ಅಂತ ಹೇಳಿದರೆ ನಮ್ಮ ಶಾಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ 5 ವರ್ಷಗಳಿಂದ 100% ಅಂಕಗಳು ಬರ್ತಾ ಇದ್ದಾರೆ ರಿಸಲ್ಟ್ಗಳು. ಹಾಗಾಗಿ ನಿಮ್ಮಲ್ಲಿ ಯಾರೂ ಕೂಡ ಅನುತ್ತೀರ್ಣರಾಗಲೇಬಾರದು ಅಂತ ನನ್ನ ಆಸೆ. ನೀವು ಪ್ರತಿಯೊಬ್ಬರು ಕೂಡ 11ನೇ ತರಗತಿಗೆ ಹೋಗಲಿಕ್ಕೆ ಈ ಹಂತವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಮಗೆ ಆಸೆ. ಅದಕ್ಕೋಸ್ಕರ ನಾವು ತುಂಬ ಕಷ್ಟಪಡಬೇಕು ಅಂತ ಇಲ್ಲಿ ನೀವು ಉಳಿಕೊಳ್ಬೇಕು. ಅಧ್ಯಾಪಕರು ನಿಮಗೋಸ್ಕರ ಇಲ್ಲಿ ಉಳ್ಕೊಂಡು ನಿಮಗೆ ಶಿಕ್ಷಣವನ್ನು ಕೊಡಲಿಕ್ಕೆ ನೀವು ಯಾವ ಅಂಶದಲ್ಲಿ ಕ್ಷೀಣರಾಗಿದ್ದೀರೋ ಆ ಅಂಶದಲ್ಲಿ ನಿಮಗೆ ಬಲಪಡಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾರೆ. ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಯಾಕೆಂದರೆ ಮುಂದಿನ ಎಲ್ಲ ಜೀವನಕ್ಕೂ ಇದೊಂದು ಹಂತ ಆದ್ದರಿಂದ, ಮುಖ್ಯ ಹಂತ ಆದ್ದರಿಂದ ಇದರಿರುವ ಅಂಕ ಏನು ಅಂತ ಮುಂದೆ ಎಲ್ಲದಕ್ಕೂ ನಿಮಗೆ ಬೇಕಾಗುತ್ತೆ. ಆದ್ದರಿಂದ ಈ ವಿಷಯದಲ್ಲಿ ನೀವು ಈಗ ಸುಖ ಬೇಕು, ಆರಾಮಾಗಿರಬೇಕು ಅಂತ ಹೇಳುವ ಕಾರಣಕ್ಕೆ ಉದಾಸೀನ ಮಾಡಿಬಿಟ್ರೆ ಮುಂದೆ ಅದಕ್ಕೆ ಬೆಲೆ ಕೊಡಬೇಕಾಗುತ್ತೆ. ಹಾಗಾಗಿ ಶ್ರದ್ಧೆಯಿಂದ ಓದಿ. ಮತ್ತು ಸಮೂಹ ಅಧ್ಯಯನಕ್ಕೆ ಇದು ಒಳ್ಳೆಯ ಅವಕಾಶ. ನೀವೇನಾದರೂ ಮನೆಯಲ್ಲಿದ್ದರೆ ಯಾವಾಗ ಒಂದು ಅಕಸ್ಮಾತ್ ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಸಂಶಯ ಬಂದರೆ ಯಾರು ಇಲ್ಲದೆ ಒಬ್ಬರೇ ಇರಬೇಕಾದ ಸಂದರ್ಭದಲ್ಲಿ ನಿಮಗೆ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕಡಿಮೆ ಆಗುತ್ತೆ. ಅದು ನಿಮ್ಮ ಜೊತೆಗೆ ಇದ್ಬಿಟ್ರೆ ಯಾರಿಗೆ ಯಾವ ವಿಷಯದಲ್ಲಿ ಸಂಶಯ ಬರ್ತದೆ ಆವಾಗಲೇ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಅಧ್ಯಾಪಕರು ಇರ್ತಾರೆ, ನಿಮ್ಮ ಸಹಾಧ್ಯಾಯಕರು ಇರ್ತಾರೆ. ಅದರಿಂದ ಸಮೂಹ ಅಧ್ಯಯನಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಇದರಿಂದ ಯಾರ್ಯಾರಿಗೆ ಯಾವ್ಯಾವ ವಿಷಯ ಗೊತ್ತಿದೆ ಅದನ್ನು ಪರಸ್ಪರ ಹಂಚಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಗೊತ್ತಿಲ್ಲದ ವಿಷಯದಲ್ಲಿ ಇನ್ನೊಬ್ಬರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಗ್ರೂಪ್ ಸ್ಟಡಿ ಎಂಬುದು ಬಹಳ ಮುಖ್ಯ. ಆದ್ದರಿಂದ ನಿಮಗೆ ಇದೊಂದು ಅವಕಾಶಗಳು ಹೆಚ್ಚಿನ ಅವಕಾಶಗಳು ಸಿಗ್ತವೆ. ನೀವು ಮನೆಯಲ್ಲಿದ್ದರೆ ನಿಮ್ಗೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಬೇಕು ಅಂತ ಅನಿಸುತ್ತೆ ಓದ್ತಾ ಇರಬೇಕಾದ್ರೆ ಅದೇ ಸಂದರ್ಭದಲ್ಲಿ ಅದನ್ನು ಪಡೆಯಲಿಕ್ಕೆ ಅವಕಾಶಗಳು ಸಿಗುವುದಿಲ್ಲ. ಮರುದಿವಸ ಬಂದು ಕೇಳಬೇಕು. ಅಷ್ಟೊತ್ತಿಗೆ ಏನಾದರೂ ನಿಮಗೆ ಮರೆತು ಹೋಗಿಬಿಟ್ರೆ ಅವಕಾಶಗಳು ಸಿಗುವುದಿಲ್ಲ. ಅದಕ್ಕೆ ನೀವು ಇಲ್ಲೇ ಇದ್ದುಬಿಟ್ರೆ ಆವಾಗ ನಿಮಗೆ ಪರಸ್ಪರ ಸಂಶಯಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅಧ್ಯಾಪಕರು ಸಿಗ್ತಾರೆ, ಸಹಾಧ್ಯಾಯಕರು ಸಿಗ್ತಾರೆ. ಆದ್ದರಿಂದ ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಿ. ಮುಂದೆ ನಿಮಗೆ ಉನ್ನತ ಅಧ್ಯಯನಕ್ಕೆ ಹೋಗಲಿಕ್ಕೆ ಇದೊಂದು ಹಂತ. ಆದ್ದರಿಂದ ಈಗಿನ ದಿನಗಳಲ್ಲಿ ಯಾವ ಸಬ್ಜೆಕ್ಟ್ ತಗೊಂಡ್ರೆ ಏನು ಅವಕಾಶಗಳಿದೆ ಅಂತ ಹೇಳೋದ್ರ ಬಗ್ಗೆ ತುಂಬ ಗೊಂದಲ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಒಂದು ಕಡೆ ಕೆಲವರು ವಿಮರ್ಶಕರು ಹೇಳ್ತಾರೆ ಒಂದು 50, 40, 60% ಪ್ರಿಫರೆನ್ಸ್ ಕಳ್ಕೊಳ್ತಾರೆ ಅಂತ. ಇನ್ನು ಕೆಲವು ವಿಮರ್ಶಕರು ಹೇಳ್ತಾ ಇದ್ದಾರೆ ಆ ಥರ ಏನೂ ಇಲ್ಲ, ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. ಹಾಗಾಗಿ ಯಾರಿಗೂ ಸ್ಪಷ್ಟತೆ ಇಲ್ಲ. ಹಾಗಾಗಿ ಈಗಿನ ಸಂದರ್ಭದಲ್ಲಿ ನೋಡಬೇಕು ಅಂದರೆ ನೀವು
ಸಾಫ್ಟ್ವೇರ್ ಮಾತ್ರ ಅಲ್ಲದೆ ಇನ್ನು ಹೆಚ್ಚಿನ ಅವಕಾಶಗಳು ಬೇರೆ ಯಾವುದಿದೆ ಅಂತ ಹುಡುಕುವುದು ಕೂಡ ಮುಖ್ಯ ಆಗುತ್ತೆ. ಯಾಕೆಂದರೆ ಸಾಫ್ಟ್ವೇರ್ ಒಂದೇ ರೀತಿ ಇಲ್ಲ ಈಗ, ಅದರಲ್ಲಿ ಸ್ವಲ್ಪ ಏರುಪೇರುಗಳು ಇರೋದ್ರಿಂದ ವಿಶೇಷದಿಂದಾಗಿ ಎಷ್ಟೋ ಜನ ಕೆಲಸವನ್ನು ಕಳ್ಕೊಂಡದ್ದು ಇದೆ. ದೊಡ್ಡ ದೊಡ್ಡ ಕಂಪನಿಗಳೇ ಸಾವಿರಾರು ಜನ ಕೆಲಸದ ತೆಗೆದಿದ್ದಾರೆ ಒಂದೇ ದಿವಸಕ್ಕೆ ನೋಟಿಸ್ ಓದಿರೋದು, ಏನು ಮುಂದೆ ನೋಡಬೇಕು. ಹಾಗಾಗಿ ನಿಮಗೆ ಯಾವ ಸಬ್ಜೆಕ್ಟ್ನಿಂದ ಮುಂದೆ ಭವಿಷ್ಯಕ್ಕೆ ಉಪಕಾರ ಆಗುತ್ತೆ ಅಂತ ಯೋಚನೆ ಮಾಡಿದರೆ ಆರ್ಥಿಕತೆ ಹೆಚ್ಚು ಅವಕಾಶಗಳಿದ್ದಾವೆ ನಮ್ಮಲ್ಲಿ. ಅದರ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಪ್ರಪಂಚದಲ್ಲಿ ಭಾರತ ಒಂದು ಮುಖ್ಯ ಸ್ಥಾನದಲ್ಲಿದೆ. ಆದ್ದರಿಂದ ನಮ್ಮ ಪರಿಣತಿ ಎಂಬುದು ಪ್ರಪಂಚಕ್ಕೆ ಕೊಡುಗೆ ಕೊಡಲಿಕ್ಕೆ ಸಮರ್ಥವಾಗಿದೆ ಅಂತ ವಿಮರ್ಶಕರು ಹೇಳ್ತಾ ಇರೋದ್ರಿಂದ ಅದರ ಬಗ್ಗೆ ನಿಮ್ಗೆ ಯೋಚನೆ ಮಾಡಿ. ಮುಂದೆ +2 ಆದಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡೋದು ಒಳ್ಳೆಯದು. ಅದಕ್ಕೋಸ್ಕರ ಈಗಿಂದೇ ನೀವು ಯೋಚನೆ ಮಾಡ್ತಾ ಇದ್ದರೆ ಮುಂದಿನ ಅವಕಾಶಗಳಿಗೆ ಹೆಚ್ಚು ಅವಕಾಶ ಇದೆ. ಹಾಗಾಗಿ ನೀವು ತಿಳಿದವರ ಹತ್ರ ಕೇಳ್ಕೊಳ್ಳಿ, ಅಧ್ಯಾಪಕರ ಹತ್ರ ಕೇಳ್ಕೊಳ್ಳಿ, ನಾವು ಯಾವ ಸಬ್ಜೆಕ್ಟ್ ಮುಂದೆ ತಗೊಂಡ್ರೆ ನಮಗೆ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಪೂರಕವಾದ ರೀತಿ ಅಧ್ಯಯನಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ನಮ್ಮೆಲ್ಲರ ಆಶಯ. ಆದ್ದರಿಂದ ಮುಂದೆ ನೀವು ಪರೀಕ್ಷೆಗೆ ಸಿದ್ಧರಾಗಬೇಕು. ಮುಂದೆ ಇಲ್ಲಿಂದ ಹೊರಟು ಹೋದಾಗ ಮುಂದೆ ಯಾವ ಶಾಲೆಗೆ ಹೋಗಬೇಕು ಅಂತ ಹೇಳಿದ್ರ ಬಗ್ಗೆ ಯೋಚನೆ ಮಾಡಬೇಕು ಕಾಲೇಜಿಗೆ. ಮತ್ತು ಯಾವುದ್ರ ಜೊತೆಗೆ ನೀವು ಹತ್ತಿರಲ್ಲಿದ್ದರೆ ನಿಮಗೆ ಒಳ್ಳೆಯ ಕಡೆ ಸಾಗಲಿಕ್ಕೆ ಅನುಕೂಲ ಆಗುತ್ತೋ ಅಂತಹ ಇತರರನ್ನೇ ಪಡ್ಕೊಳ್ಬೇಕು ಹೊರತು ನಿಮಗಿಂತ ಕೆಳಗಿರುವವರನ್ನು ಪಡ್ಕೊಂಡು ನೀವು ಅವರ ಜೊತೆ ಕೆಳಗೆ ಬೀಳುವಂಥ ಆಗಬಾರ್ದು. ಹಾಗಾಗಿ ಮಿತ್ರರನ್ನು ಆಯ್ಕೆ ಮಾಡೋದಕ್ಕೂ ಬಹಳ ಮುಖ್ಯವಾದ ಅಂಶ ಆಗುತ್ತೆ. ಹೀಗೆ ಒಂದು ಒಳ್ಳೆಯ ರೀತಿಯ ಅಧ್ಯಯನ ಮಾಡಿ ಒಳ್ಳೆಯ ಅಂಕಗಳನ್ನು ನೀವು ಪಡೆಯಿರಿ. ಇವತ್ತು ಶಾಲೆಗೂ ಕೀರ್ತಿ ತನ್ನಿ. ನಿಮಗೆ ಸೌಕರ್ಯ ಕೊಡಲಿಕ್ಕೋಸ್ಕರ ಮಠವು ಕೂಡ ತುಂಬ ಶ್ರಮ ಪಡ್ತಾ ಇದೆ. ಅಧ್ಯಾಪಕ ವರ್ಗದವರು, ಆಡಳಿತ ಮಂಡಳಿಗಳು ಕೂಡ ತುಂಬ ಶ್ರಮಪಟ್ಟು ನಿಮ್ಮ ಬದುಕನ್ನು ಉದ್ಧಾರಗೊಳಿಸಬೇಕು ಅಂತ ಹೇಳುತ್ತಾ ಮನಸ್ಸನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅಧ್ಯಾಪಕರ ತ್ಯಾಗವನ್ನು ನೀವು ಅರ್ಥ ಮಾಡಿಕೊಂಡು ಅವರ ಮಾರ್ಗದರ್ಶನ ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ಒಳ್ಳೆಯ ಕಡೆ ಸಾಗಬೇಕು ಅಂತ ಹೇಳಿದ್ರೆ ನಮ್ಮ ಆಶಯ. ನಿಮಗೆಲ್ಲರಿಗೂ ಬರುವಂತಹ ವಿಶೇಷ ಅನುಗ್ರಹವನ್ನು ಪ್ರಾರ್ಥಿಸ್ತೇವೆ. ಮುಂಬರುವ ಪರೀಕ್ಷೆ ಹಾಗೂ ಮುಂದಿನ ಜೀವನಕ್ಕೆ ಶುಭವನ್ನು ಹಾರೈಸಿ ಆಶೀರ್ವಚನ ನೀಡಿದ ತಮಗೆ ಗೌರವಪೂರ್ವಕವಾದ ಪ್ರಣಾಮಗಳು. ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಇದನ್ನು ನೆರವೇರಿಸಿಕೊಡಲಿದ್ದಾರೆ ನನ್ನ ಸಹಪಾಠಿಯಾದ ರಿತೇಶ್ ಇವರು. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ನನ್ನ ನೆಚ್ಚಿನ ಸಹಪಾಠಿ, ನಾವು ಇಂದು 2022ನೇ ಸಾಲಿನ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿಕೊಂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ 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 ವಿದ್ಯಾಭೂಷಣ್ ತೀರ್ಥ ಶ್ರೀ ಪಾದಾಂಗಣವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮನ್ನೆಲ್ಲರನ್ನು ಶುಭ ಹಾರೈಸಿದ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀ ಕೃಷ್ಣ ಶರ್ಮಾ ಸರ್, ತಮಗೂ ಧನ್ಯವಾದಗಳು. ನಮ್ಮ ಶಾಲಾ ಮುಖ್ಯೋಧ್ಯಾಪಕರಾದ ಶ್ರೀ ಸತ್ಯಶಂಕರ್ ಸರ್ ಭಟ್ ಎಂ ಸರ್, ತಮಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಹಾಗೆ ಉತ್ತಮ ಭವಿಷ್ಯಕ್ಕಾಗಿ ಶುಭ ನುಡಿಗಳನ್ನು ಶುಭ ಹಾರೈಸುವ ನನ್ನ ನೆಚ್ಚಿನ ಎಲ್ಲ ಶಿಕ್ಷಕರು ಹಾಗೂ ಶಿಕ್ಷಕೇತರಿಯರಿಗೂ ಧನ್ಯವಾದಗಳು. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ 10ನೇ ತರಗತಿ ವಿದ್ಯಾರ್ಥಿಗಳು ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದ ನನ್ನ ಸಹಪಾಠಿಯಾದ ಮೋಕ್ಷ ಇವರಿಗೂ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ 10ನೇ ತರಗತಿಯ ತರಗತಿ ಅಧ್ಯಾಪಕರಾದ ಲಕ್ಷ್ಮೀ ಮೇಡಮ್ ಇವರಿಗೂ ಧನ್ಯವಾದಗಳು. ಧನ್ಯವಾದ ಸಮರ್ಪಿಸಿದ ತಮಗೂ ಧನ್ಯವಾದಗಳು. ನಾನು ಗುಣಮಂತ ಲಕ್ಷ್ಮೀ ವಿದ್ಯಾರ್ಥಿ ಶಾಲಾಗಳಲ್ಲಿ ಜೊತೆಗೆ ಇವತ್ತಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಾಲೆಯ ವಿದ್ಯಾರ್ಥಿಗಳಿಗೆ ಮಠದಿಂದ ಸಿಟಿಯನ್ನು ಪ್ರತಿ ವರ್ಷ ನಾವು ಕೊಡ್ತಾ ಇದ್ದಾರೆ. ಅಂದರೆ SSLC ವಿದ್ಯಾರ್ಥಿಗಳಲ್ಲಿ ಅದನ್ನು ಕೂಡ ಶ್ರೀಮಠದಿಂದ ಒದಗಿಸಿದ್ದಾರೆ. ಅದಕ್ಕೆ ಕೂಡ ನಾವು ವಿಶೇಷವಾದ ಆಭಾರವನ್ನು ಸಲ್ಲಿಸ್ತೀವಿ. ಆಮೇಲೆ ನೀವು ನಿಮ್ಮ ಬಾಕುರದ ಕಾರ್ಯಕ್ರಮ ಮುಂದುವರಿಸಿದಾದರೆ ಸಭಾಕಾರದಲ್ಲಿ ಫೋಟೋ ತೆಗೆಯಲಿಕ್ಕೆ ಅಲ್ಲಿ ಬರಬೇಕು ಹೊಸವಾದಿಗೆ ಶ್ರೀ ವಿದ್ಯಾಸಭಾ ಭವನಕ್ಕೆ. ಈಗ ಸ್ವಾಮೀಜಿಯವರ ಆಶೀರ್ವಾದವನ್ನು